ಬೆಳಗಿನ ಶುಭೋದಯ ಎಲ್ಲರಿಗೂ. ಇವತ್ತು ನಾನು ಮಹಾಬಲಿಪುರಂ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ಕೆಲವೊಂದು ಪ್ಲೇಸಸ್ನ ನಾನು ಮಿಸ್ ಮಾಡಿದ್ದೆ, ಅದು ಈ ವಿಡಿಯೋದಲ್ಲಿ ನಾನು ಕವರ್ ಮಾಡ್ತೀನಿ. ಗುರು ಇದೇನಾ, ನಾನು ಇಷ್ಟು ದಿನ ಕೆಲವೊಂದು ಫಿಲ್ಮ್ಗಳಲ್ಲಿ ಯಾವ್ದಿದು ಪ್ಲೇಸ್ ಅನ್ಕೊಂಡಿದ್ದೆ, ಕಡೆಗೂ ತೋರಿಸ್ತೀನಿ ನೋಡಿ. ಆ ಸಂದರ್ಭದಲ್ಲಿ ಅಲೆಗಳು ಇಲ್ಲಿ ಮಹಾಬಲಿಪುರಂನ ಕಡಲ ತೀರಕ್ಕೆ ಅಪ್ಪಳಿಸಿ ಅಲೆಗಳು ಮತ್ತೆ ವಾಪಸ್ ಹೊರಟೋಗುತ್ತೆ. ಈ ಮಹಾಬಲಿಪುರಂನ ಯಾಕೆ ಮಹಾಬಲಿಪುರಂ ಅಂತ ಕರೀತಾರೆ? ಈಗ ನೀವು ನೋಡ್ತಾ ಇರೋದು ಮಹಾಬಲಿಪುರಂನ ಬಸ್ ಸ್ಟಾಪ್. ಇದು ಈ ಬಸ್ ಸ್ಟಾಪ್ ಮುಂದ್ಗಡೆನೆ ನಿಮಗೆ ಕಾಣಿಸ್ತಾ ಇರೋದು ಶೋರ್ ಟೆಂಪಲ್ಗೆ ಹೋಗುವಂಥ ರಸ್ತೆ. ಇಲ್ಲಿಂದ ಸುಮಾರು 800 ಮೀಟರ್ಸ್ ಇದೆ. ನೀವು ಕಾರ್ ಪಾರ್ಕಿಂಗ್ ಬೇಕಂದ್ರೆ ನೋಡಿದ್ವಿ, ರೈಟ್ ಸೈಡಲ್ಲಿ ಹಾಕ್ಬೋದು ನೋಡಿ. ನಮ್ಮ ಭಾರತದಲ್ಲಿ ಸುಮಾರು 32 ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಇದೆ. ಅದರಲ್ಲಿ ತಮಿಳುನಾಡಲ್ಲಿ ಸುಮಾರು 6 ಇದೆ, ಕರ್ನಾಟಕದಲ್ಲಿ 2 ಇದೆ. ಅಂದ್ರೆ 15 ಮತ್ತೆ 13. ಒಂದು ಪಟ್ಟದಕಲ್ಲು ಮತ್ತೆ 13 ಯಾವುದು, ಹಂಪಿ. ಈ 2 ನಮ್ಮ ಕರ್ನಾಟಕದಲ್ಲಿ ಇರುವಂತ ವರ್ಲ್ಡ್ ಹೆರಿಟೇಜ್ ಸೈಟ್ಸ್. ನಿಮ್ಗೆ ಅಲ್ಲಿ ಕಾಣಿಸ್ತಾ ಇರ್ಬೋದು, ಅದು ಟಿಕೆಟ್ ಕೌಂಟ್ರು. ಸೊ ನೀವು ಇಲ್ಲೇ ಸ್ಕ್ಯಾನ್ ಬೇಕಾದ್ರೆ ಮಾಡ್ಬೋದು. ಪ್ರತಿಯೊಂದು ಕಡೆ ನೀವು ಸ್ಕ್ಯಾನ್ ಮಾಡಿ ಅಮೌಂಟ್ ಪೇ ಮಾಡೋ ಅವಶ್ಯಕತೆ ಇಲ್ಲ. ನೀವು ಒಂದು ಟಿಕೆಟ್ ತಗೊಂಡ್ರೆ ಸಾಕು. ಈ ಮಾಮಲಾಪುರಮಲ್ಲಿ ಅಥವಾ ಮಹಾಬಲಿಪುರಮಲ್ಲಿ ನೀವು ಎಲ್ಲಾ ಪ್ಲೇಸಸ್ನು ನೀವು ಕವರ್ ಮಾಡ್ಬೋದು. ಅಂದ್ರೆ 6 ದೇವಸ್ಥಾನ ಇದೆ, 6 ಪ್ಲೇಸಸ್ನು ನೀವು ಕವರ್ ಮಾಡ್ಬೋದು. ಇವಾಗ ನಾನು ಬಂದಿರೋದು ನಿಮ್ಗೆ ಅಲ್ಲಿ ಕಾಣಿಸ್ತಾ ಇರ್ಬೋದು, ಇದು ತುಂಬಾ ಇಂಪಾರ್ಟೆಂಟ್ ಆದಂತ ಒಂದು ಜಾಗ. ಇದು ಶೋರ್ ಟೆಂಪಲ್ ಅಂತ. ಈ ಶೋರ್ ಟೆಂಪಲ್ ಅಂತ ಯಾಕೆ ಕರೀತಾರೆ ಅನ್ನೋದಾದ್ರೆ, ಇದು ಸಮುದ್ರ ತೀರದಲ್ಲೇ ಇರೋದ್ರಿಂದ ಇದನ್ನ ಶೋರ್ ಟೆಂಪಲ್ ಅಂತ ಕರೀತಾರೆ. ಇದರ ವಿಶೇಷತೆ ತುಂಬಾ ಚೆನ್ನಾಗಿದೆ, ಮುಂದೆ ನಾನು ನಿಮ್ಗೆ ಹೇಳ್ತೀನಿ, ಬನ್ನಿ. ನೀವು ಮಹಾಬಲಿಪುರಮಲ್ಲಿ ನೋಡ್ಬೇಕಾದಂತ ಮೈನ್ ಟೆಂಪಲ್ ಅಂದ್ರೆ ಶೋರ್ ಟೆಂಪಲ್. ಈಗ ನೀವು ನೋಡ್ತಾ ಇದೀರಲ್ಲ, ಇದೇ ಶೋರ್ ಟೆಂಪಲ್. ನೋಡಿ, ಇದರ ಗೋಪುರ ಒಂದು ಪಿರಮಿಡ್ ಆಕಾರದಲ್ಲಿದೆ. ನೋಡಿ, ಇದು ನರಸಿಂಹವರ್ಮನ್ ಅನ್ನುವಂತ ಒಬ್ಬ ಪಲ್ಲವರ ರಾಜ ಕ್ರಿಸ್ತಶಕ 700-800 ಸಮಯದಲ್ಲಿ ನಿರ್ಮಾಣ ಮಾಡ್ತಾನೆ. ಮುಂದೆ ನಿಮ್ಗೆ ಕಾಣಿಸ್ತಿರೋದು ವಿಷ್ಣುವಿನ ದೇವಸ್ಥಾನ, ಹಿಂದೆ ನಿಮ್ಗೆ ಕಾಣಿಸ್ತಿರೋದು ಶಿವನ ದೇವಸ್ಥಾನ. ನೋಡಿ, ನೀವು ಯಾವುದೇ ಕಾರಣಕ್ಕೂ ಈ ಮಹಾಬಲಿಪುರಂ ಬಂದ್ರೆ ಈ ಶೋರ್ ಟೆಂಪಲ್ ನ ಮಿಸ್ ಮಾಡ್ಬೇಡಿ, ಯಾಕಂದ್ರೆ ಇದೇ ಮೈನ್ ಅಟ್ರಾಕ್ಷನ್ ಈ ಮಹಾಬಲಿಪುರಂ ಅಲ್ಲಿ. ಇದು ಮಹಾಬಲಿಪುರಂನ ಶೋರ್ ಟೆಂಪಲ್. ಈ ಶೋರ್ ಟೆಂಪಲ್ ನ ವಿಶೇಷತೆ ಏನಂದ್ರೆ, ಇದು ಶಿವ ಮತ್ತೆ ವಿಷ್ಣುವಿನ ದೇವಸ್ಥಾನ ಆಗಿದೆ. ಅಷ್ಟೇ ಅಲ್ಲದೆ ಪ್ರಮುಖವಾಗಿ ಶಿವನಿಗೆ ಆರಾಧನೆ ಮಾಡ್ತಿದ್ದಂತ ಒಂದು ದೇವಸ್ಥಾನ ಆಗಿದೆ. ಈ ಶೋರ್ ಟೆಂಪಲ್ ಅಂತ ಯಾಕೆ ಕರೀತಾರೆ ಅಂದ್ರೆ, ಇದು ಪಕ್ಕದಲ್ಲೇ ಸಮುದ್ರದ ತೀರದಲ್ಲೇ ಇರೋದ್ರಿಂದ ಇದನ್ನ ಶೋರ್ ಟೆಂಪಲ್ ಅಂತ ಕರೀತಾರೆ. ಮತ್ತೊಂದು ಪ್ರಮುಖವಾಗಿ ಇಲ್ಲಿ ನಮಗೆ ಕಂಡು ಬರೋದು, ಇಲ್ಲಿ ಕಾಣಿಸುವಂತ ಎಲ್ಲ ಕಲಾಕೃತಿಗಳು ಗ್ರಾನೈಟ್ ಕಲ್ಲಿನಿಂದ ನಿರ್ಮಾಣ ಮಾಡಿದಂತ ಒಂದು ಕಲ್ಲುಗಳಾಗಿದೆ. ಅಷ್ಟೇ ಅಲ್ಲದೆ ಇಲ್ಲಿ ಬ್ರಿಟಿಷರು ಇದನ್ನ 7 ಪಗೋಡಾಸ್ ಅಂತ ಕರಿತಾ ಇದ್ರಂತೆ. ಯಾಕೆ ಅಂತಂದ್ರೆ, ಇವರು ನಾವಿಕರು ಯಾರಾದ್ರೂ ಇಲ್ಲಿಂದ ಹೋಗ್ತಾ ಇರ್ಬೇಕಾದ್ರೆ ಅವ್ರಿಗೆ 7 ಪಗೋಡಗಳು, ದೇವಸ್ಥಾನಗಳು ಈ ರೀತಿ ಕಾಣಿಸ್ತಾ ಇತ್ತಂತೆ. ಇವಾಗ ನೀವೇನ್ ನೋಡ್ತಾ ಇದೀರಲ್ಲ, ಇದು ಸಿಹಿ ನೀರಿನ ಹೊಂಡ. ಆ ಸಮಯದಲ್ಲಿ ಸಮುದ್ರ ಇಲ್ಲೇ ಪಕ್ಕದಲ್ಲಿದೆ. ಆ ಕಾಲದಲ್ಲಿ ಇವರು ನೀರಿನ ಹೊಂಡ ಸಹ ಮಾಡಿದ್ರು ದೇವಸ್ಥಾನ ನಿರ್ಮಾಣ ಮಾಡಿದಾಗ. ಅಷ್ಟೇ ಅಲ್ಲದೆ ಇದು ತುಂಬಾ ಭೂಮಿಯ ಆಳಕ್ಕೆ ಹೋಗಿದೆಯಂತೆ. ಇದು ಭೂಮಿಯ ಮೇಲೆ ಅಥವಾ ಸಮುದ್ರದಲ್ಲಿ ಏನಾದ್ರೂ ಒಂದು ವಾತಾವರಣ ಚೇಂಜಸ್ ಆಗ್ತಾ ಇದ್ರೆ ನೀರು ಮೇಲಕ್ಕೆ ಬರುತ್ತಂತೆ. ಇದನ್ನ ನೋಡಿದಂತ ಪೂಜಾರಿ ಹೇಳ್ತಾ ಇದ್ರಂತೆ, ಏನೋ ಒಂದು ಆಪತ್ತು ಅಥವಾ ವಾತಾವರಣ ಬದಲಾವಣೆ ಆಗುತ್ತೆ ಅಂತ ಜನಗಳಿಗೆ ವಿವರಣೆ ಕೊಡ್ತಾ ಇದ್ರಂತೆ. ಈ ಶೋರ್ ಟೆಂಪಲ್ ನ ಸುತ್ತಲೂ ಮತ್ತೊಂದು ವಿಶೇಷತೆ ನೀವು ನೋಡ್ಬೋದು. ಅದೇನಂದ್ರೆ, ಈ ಶೋರ್ ಟೆಂಪಲ್ ನ ಸುತ್ತಲೂ ಸಹ ಹಲವು ನಂದಿ ವಿಗ್ರಹಗಳನ್ನ ನೀವು ನೋಡ್ಬೋದು. ಪಲ್ಲವರ ರಾಜಧಾನಿ ಕಾಂಚೀಪುರಂ ಆಗಿರುತ್ತೆ.
ಈ ಮಹಾಬಲಿಪುರಂನ ಒಂದು ವ್ಯಾಪಾರ ವ್ಯವಸ್ಥೆಗೆ ಮತ್ತೆ ಆಗ್ನೇಯ ಏಷ್ಯಾದ ಕೆಲವು ದೇಶಗಳಾದಂಥ ಥೈಲ್ಯಾಂಡು ಮತ್ತೆ ಇನ್ನಿತರ ದೇಶಗಳಿಗೆ ಇಲ್ಲಿಂದ ಆಮದು ಮತ್ತೆ ವ್ಯಾಪಾರ ವಹಿವಾಟನ್ನ ಮಾಡ್ತಾ ಇದ್ರಂತೆ. ಈ ಮಹಾಬಲಿಪುರಂಗೆ ಮಾಮಲಾಪುರಂ ಅಥವಾ ಮಹಾಬಲಿಪುರಂ ಅಂತ ಯಾಕೆ ಕರೀತಾರೆ? ಮಹಾಬಲಿಪುರಂ ಅನ್ನುವುದು ಬ್ರಿಟಿಷರು ಇಟ್ಟಂತ ಹೆಸರು. ಅವರಿಗೆ ಮಾಮಲಾಪುರಂ ಅಂತ ಕರೆಯೋದಕ್ಕೆ ಆಗೋದಿಲ್ಲ, ಆದ್ರಿಂದ ಅವರು ಮಹಾಬಲಿಪುರಂ ಅಂತ ಕರೆಯೋದಕ್ಕೆ ಶುರು ಮಾಡ್ತಾರೆ. ಹಾಗಾದ್ರೆ ಮಾಮಲಾಪುರಂ ಅಂದ್ರೆ ಏನು? ಮಾಮಲ ಅಂದ್ರೆ ಒಬ್ಬ ಕುಸ್ತಿಪಟು ಅಥವಾ ತುಂಬಾ ಶಕ್ತಿಶಾಲಿಯಾದಂತ ಒಬ್ಬ ವ್ಯಕ್ತಿ. ಇದು ಪಲ್ಲವ ರಾಜನಾದಂತ ನರಸಿಂಹವರ್ಮನಿಗೆ ಇಟ್ಟಂತ ಒಂದು ಬಿರುದಾಗಿರುತ್ತೆ. ಅವನ ಹೆಸರಿನಲ್ಲೇ, ಅವನಿಗೆ ಕೊಟ್ಟಂತ ಬಿರುದಿನಲ್ಲೇ ಈ ಮಹಾಬಲಿಪುರಂ ಅನ್ನೋದು ಒಂದು ನಿರ್ಮಾಣ ಆಗುತ್ತೆ. ಈ ದೇವಸ್ಥಾನದ ಮತ್ತೊಂದು ವಿಶೇಷತೆ ಏನಂದ್ರೆ 2004ರಲ್ಲಿ ಬಂದಂತ ಮಹಾ ಸುನಾಮಿಯಿಂದ ಅದೆಷ್ಟೋ ಪ್ರದೇಶಗಳು ಹಾಳಾಗುತ್ತೆ. ಆ ಸಂದರ್ಭದಲ್ಲಿ ಈ ಪ್ರದೇಶ ಸಹ ಸುನಾಮಿಗೆ ಒಳಪಡುತ್ತೆ. ಆ ಸಂದರ್ಭದಲ್ಲಿ ಅಲೆಗಳು ಇಲ್ಲಿ ಮಹಾಬಲಿಪುರಂನ ಕಡಲ ತೀರಕ್ಕೆ ಅಪ್ಪಳಿಸಿ ಅಲೆಗಳು ಮತ್ತೆ ವಾಪಸ್ ಹೊರಟೋಗುತ್ತೆ. ಆ ಸಂದರ್ಭದಲ್ಲಿ ಈ ಸಮುದ್ರ ತೀರದ ಗರ್ಭದಲ್ಲಿ, ಅಂದ್ರೆ ಈ ಕಡಲ ತೀರದ ಗರ್ಭದಲ್ಲಿ ಕೆಲವು ದೇವಸ್ಥಾನದ ಅವಶೇಷಗಳು ಸಿಗುತ್ತೆ. ಅದು ಈ ದೇವಸ್ಥಾನದ ಅವಶೇಷಗಳಾಗಿರೋದ್ರಿಲ್ಲ. ಆದ್ರಿಂದ ಇಲ್ಲಿನ ಕೆಲವು ಇತಿಹಾಸಕಾರರು ಏನ್ ಹೇಳ್ತಾರೆ, ಇನ್ನಷ್ಟು ದೇವಾಲಯಗಳು ಈ ಮಹಾಬಲಿಪುರಂನ ಗರ್ಭದಲ್ಲಿ ಇದೆ ಅಂತ ನಂಬ್ತಾರೆ. ನೋಡಿ ಇಲ್ಲಿ ಎಲ್ಲ ಫಾರಿನರ್ಸ್ ಸರ್ಫಿಂಗ್ ಮಾಡ್ತಾ ಇದಾರೆ. ನೋಡಿ ಅಲ್ಲಿ ಶೋರ್ ಟೆಂಪಲ್ ಪಕ್ಕದಲ್ಲೇ ಮಹಾಬಲಿಪುರಂಗೆ ಹೋಗುವಂತ ಒಂದು ಬೀಚ್ ರೋಡ್ ಇದು. ಇನ್ನ ಯಾವ್ದು ಅಂಗಡಿಗಳು ಓಪನ್ ಆಗಿಲ್ಲ ನೋಡಿ. ಇಲ್ಲ ಆಲ್ಮೋಸ್ಟ್ ಇವಾಗ 9 ಗಂಟೆ ಆಗಿದೆ. ಇಲ್ಲಿ 9 ಗಂಟೆ ಆದ್ರೂ ಯಾವ ಅಂಗಡಿಗಳು ಓಪನ್ ಆಗಲ್ಲ. ಇಲ್ಲೆಲ್ಲ 10 ಗಂಟೆ ಮೇಲೆ ಸ್ಟಾರ್ಟು ಎಲ್ಲ ವ್ಯವಹಾರ. ಈಗ ನಾವು ಕೃಷ್ಣಾಸ್ ಬಟರ್ ಬಾಲ್ ಹೋಗ್ತಾ ಇದೀವಿ. ನೋಡಿ ನಿಮ್ಗೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ಕೃಷ್ಣಾಸ್ ಬಟರ್ ಬಾಲ್. ನೀವು ಮತ್ತೆ ಟಿಕೆಟ್ ತಗೊಳ್ಳೋಂತ ಅವಶ್ಯಕತೆ ಇಲ್ಲ. ಶೋ ಟೆಂಪಲ್ ತಗೊಂಡಿರುವಂತ ಟಿಕೆಟ್ನೇ ಇಲ್ಲಿ ತೋರಿಸಬಹುದು. ಈ ಬಂಡೆ ಕೃಷ್ಣನ ಬೆಣ್ಣೆ ಆಕಾರದಲ್ಲಿ ಇರೋದ್ರಿಂದ ಇದನ್ನ ಕೃಷ್ಣ ಬಟರ್ ಬಾಲ್ ಅಂತ ಕರೀತಾರೆ. ಈ ಬಂಡೆ ಸುಮಾರು 250 ಟನ್ ತೂಕ ಇದ್ದು 5 ಅಡಿ ಅಗಲ, 6 ಅಡಿ ಎತ್ತರ ಇದೆಯಂತೆ. ಇದು ನೈಸರ್ಗಿಕವಾದಂತ ಒಂದು ಬಂಡೆ ಆಗಿದೆ. ಬ್ರಿಟಿಷ್ ಅಧಿಕಾರಿ ಹಾವ್ಲಾಕ್ ಅಂತ ಎನ್ನುವಂತ ವ್ಯಕ್ತಿ ಈ ಬಂಡೆ ಬಹುಶಃ ಉರುಳಿದ್ರೆ ತುಂಬಾ ಜನಕ್ಕೆ ಅಪಾಯ ಆಗ್ಬೋದು ಅಂತ ಹೇಳಿ 7 ಆನೆಗಳಿಂದ ಇದನ್ನ ಎಳೆಯಲು ಪ್ರಯತ್ನ ಪಡ್ತಾನೆ, ಇದನ್ನ ಬೇರೆ ಕಡೆ ಸ್ಥಳಾಂತರ ಮಾಡೋದಕ್ಕೆ. ಆದ್ರೆ ಇದು ಒಂದು ಚೂರು ಸಹ ಕದಲೋದಿಲ್ಲ. ಈಗ ನೀವು ನೋಡ್ತಿರೋದು ಗಣೇಶನ ದೇವಸ್ಥಾನ. ಇಡೀ ಮಹಾಬಲಿಪುರಮಲ್ಲಿ ಪೂಜೆ ನಡೀತಿರುವಂತ ಏಕೈಕ ದೇವಸ್ಥಾನ ಇದೇ ಆಗಿದೆ. ಹಿಂದೂ ಪುರಾಣಗಳ ಪ್ರಕಾರ ಹಿರಣ್ಯಾಕ್ಷ ಎನ್ನುವಂತ ಒಬ್ಬ ಅಸುರ ಭೂದೇವಿಯನ್ನ ಸಮುದ್ರದ ಗರ್ಭದೊಳಗೆ ಎತ್ಕೊಂಡು ಹೋಗ್ತಾನೆ. ಆ ಸಮಯದಲ್ಲಿ ವಿಷ್ಣುವಿನ ಅವತಾರವಾದಂತ ವರಹ ಭೂದೇವಿಯನ್ನ ಸಮುದ್ರದಿಂದ ಎತ್ಕೊಂಡ್ಬಂದು ರಕ್ಷಣೆ ಮಾಡ್ತಾರಂತೆ. ಸೊ ಅಲ್ಲಿ ಅದೇ ಆಕಾರದಲ್ಲಿ ಇಲ್ಲಿ ಒಂದು ಶಿಲ್ಪಕಲೆಯನ್ನು ನಿರ್ಮಾಣ ಮಾಡಿದ್ದಾರೆ ನೋಡಿ. ಇಲ್ಲಿ ಕೆತ್ತದಂತ ಒಂದೊಂದು ಶಿಲ್ಪಕಲೆಗಳು ಹಿಂದೂ ಪುರಾಣಗಳ ಪ್ರಕಾರ ಒಂದೊಂದು ಘಟನೆಗಳನ್ನ ವಿವರಣೆ ಕೊಡುತ್ತೆ. ನಿಮ್ಗೆ ಬಟರ್ ಬಾಲ್ ಇಂದ, ಕೃಷ್ಣನ ಬಟರ್ ಬಾಲ್ ಇಂದ ಇಲ್ಲಿ ಲೈಟ್ ಹೌಸ್ ಇದೆ. ಅಲ್ಲಿವರೆಗೂ ಒಂದೇ ಲೈನಲ್ಲಿ ನಿಮ್ಗೆ ಎಲ್ಲ ನೋಡ್ಕೊಂಡ್ ಬಂದ್ಬಿಡ್ಬೋದು. ವರಾಹ ಕೇವು, ಮತ್ತು ಗಣೇಶ ರಥ, ಬಟರ್ ಬಾಲು, ಮತ್ತು ಇವಾಗ ಮುಂದೆ ಲೈಟ್ ಹೌಸ್ ಇದೆ. ಲೈಟ್ ಹೌಸ್ ತೋರಿಸ್ತೀನಿ ನೋಡಿ ನಿಮಗೆ. ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ, ಅದೇ ಲೈಟ್ ಹೌಸು. ಗುರು ಇದೇನಾ? ನಾನು ಇಷ್ಟು ದಿನ ಕೆಲವೊಂದು ಫಿಲಮ್ಗಳಲ್ಲಿ ಯಾವ್ದಿದು ಪ್ಲೇಸ್ ಅಂದ್ಕೊಂಡಿದ್ದೆ. ಕಡೆಗೂ ತೋರಿಸ್ತೀನಿ ನೋಡಿ. ಈಗ ನೀವು ನೋಡ್ತಾ ಇರೋದು ರಾಯಗೋಪುರ ಅಂತ. ಇದನ್ನ ಪಲ್ಲವರು ನಿರ್ಮಾಣ ಮಾಡಿಲ್ಲ, ಇದನ್ನ ನಿರ್ಮಾಣ ಮಾಡಿದ್ದು ವಿಜಯನಗರ ಸಾಮ್ರಾಜ್ಯದವರು. ಇದು ಸಂಪೂರ್ಣವಾಗಿ ಪೂರ್ಣಗೊಂಡಿಲ್ಲ. ಇದು ಅಪೂರ್ಣವಾದಂತ ಒಂದು ಪ್ರವೇಶ ದ್ವಾರ ಆಗಿದೆ.
ಇದು ರಾಯಗೋಪುರಂ ಅಂತ. ಇದನ್ನ ನೀವು ತುಂಬ ಫಿಲಮ್ಗಳಲ್ಲಿ ನೋಡಿರ್ಬೋದು. ತುಂಬ ಫಿಲಮ್ಗಳಲ್ಲಿ ಇಲ್ಲಿ ಶೂಟಿಂಗ್ ಆಗಿದೆ. ನಾನು ಯಾವ್ದಿರ್ಬೋದು ಅಂತ ಅಂದ್ಕೊಳ್ತಾ ಇದ್ದೆ. ನನಗೆ ಗೊತ್ತಿರಲಿಲ್ಲ ಇದು ಮಹಾಬಲಿಪುರಮಲ್ಲಿ ಇರೋದು ಅಂತ. ತುಂಬ ಬ್ಯೂಟಿಫುಲ್ ಆಗಿದೆ ಇದು. ನಿಮಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗೊತ್ತಿಲ್ಲ, ಬಟ್ ನನಗೆ ಮಾತ್ರ ತುಂಬ ಖುಷಿ ಆಯಿತು. ತುಂಬ ಬ್ಯೂಟಿಫುಲ್ ಆಗಿದೆ. ಈ ರೂಟಲ್ಲಿ ಹೋದರೆ ನಿಮಗೆ ಲೈಟ್ ಹೌಸ್ ಸಿಗುತ್ತೆ. ಆ್ಯಕ್ಚುಲಿ ಇವತ್ತು ವೀಕ್ ಡೇಸ್ ಆಗಿರೋದ್ರಿಂದ ಜನ ಕಮ್ಮಿ ಇದ್ದಾರೆ. ಇಲ್ಲಾಂದರೆ ಫುಲ್ ಜನ ಆಗೋಗಿರೋದು ಏನು ನೋಡೋಕೆ ಆಗ್ತಾ ಇರಲಿಲ್ಲ. ಹಂಗೂ ಇವತ್ತು ಸ್ವಲ್ಪ ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಕ್ರೌಡ್ ಇದ್ದಾರೆ. ನನಗೆ ಫೋಟೋಸ್ ಎಲ್ಲ ಹಿಡಿಯೋಕೆ ಆಗ್ತಾ ಇಲ್ಲ. ನೋಡಿ ಆಗಿನ ಕಾಲದಲ್ಲಿ ಹೇಗೆ ಸ್ಟೆಪ್ಸ್ಗಳನ್ನ ಕೆತ್ತಿದ್ದಾರೆ ಅಂತ ಬಂಡೆಗಳಲ್ಲಿ. ನನಗೆ ಇಲ್ಲಿ ನೋಡಿದಂಥ ಗುಡಿಗಳಲ್ಲಿ ತುಂಬ ನನಗೆ ಇಷ್ಟ ಆದದ್ದು ಇದು. ತುಂಬ ಚೆನ್ನಾಗಿದೆ ಕಣ್ರಿ ಇದು. ಹೆಂಗಿದೆ ನೋಡ್ರಿ, ಯಪ್ಪ ಅಡಿಕೆ. ಓ, ಇದ್ರ ಮೇಲೆಲ್ಲ ಹೋಗ್ಬೋದಾ? ಯಾರೋ ಮೇಲೆ ಹೋಗಿದ್ದಾರೆ ನೋಡಿ. ನೋಡಿ ಏನಿದೆ ಇಲ್ಲಿ ಒಳಗೆ ಬಂದಿದ ತಕ್ಷಣ ವಾಯ್ಸ್ ನನಗೆ ಎಕೋ ಹೊಡಿತಾ ಇದೆ. ಈಗ ನೀವು ನೋಡ್ತಾ ಇರೋದು ಮಹಾಬಲಿಪುರಂನ ಮ್ಯೂಸಿಯಮು. ಸೊ ಅಷ್ಟು ರೈಟ್ ಹೋದ್ರೆ ಲೈಟ್ ಹೌಸು, ಈ ಕಡೆ ಒಂದು ಕೇವ್ ಇದೆ, ಅಲ್ಲಿ ಹೋಗ್ಬೋದು. ಇವಾಗ ಸದ್ಯಕ್ಕೆ ನಾವು ಲೈಟ್ ಹೌಸ್ ಕಡೆ ಹೋಗೋಣ. ನಿಮಗೆ ಲೈಟ್ ಹೌಸ್ ಎಂಟ್ರಿ ಟಿಕೆಟ್ ಬಂದು 13 ರೂಪೀಸ್ ಇರುತ್ತೆ ಒಬ್ಬರಿಗೆ. ಚಿಕ್ಕ ಮಗಳಿಗೆ ಫ್ರೀ. ಇದು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಓಪನ್ ಆಗಿರುತ್ತೆ. ನೋಡಿ ಇನ್ನ ಹೆಂಗಿದೆ ಅಂತ. ಮೇಲೆ ಹೋಗ್ಬೇಕು. ಅಯ್ಯೋ ಲೈಟ್ ಹೌಸ್ ಮೇಲೆ ಬಂದಿದ ತಕ್ಷಣ ನಿಮಗೆ ಫಸ್ಟ್ ಕಾಣಿಸೋದೆ ಒಲಕನೇಶ್ವರ ಟೆಂಪಲ್ಲು. ಈ ಲೈಟ್ ಹೌಸ್ ಕಟ್ಟಿದ್ದಕ್ಕೆ ಮುಂಚೆ ಇದೇ ಪ್ಲೇಸಲ್ಲಿ ಹಡಗುಗಳಿಗೆಲ್ಲ ದೀಪಗಳನ್ನು ಹಚ್ಚಿ ಅವರಿಗೆ ದಾರಿ ತೋರಿಸ್ತಾ ಇದ್ರಂತೆ. ನೋಡಿ ಲೈಟ್ ಹೌಸ್ ಮೇಲೆ ನಿಂತ್ಕೊಂಡ್ರೆ ನಿಮಗೆ ಮಹಾಬಲಿಪುರಂನ ಎಲ್ಲ ಪ್ಲೇಸಸ್ ಕಾಣಿಸುತ್ತೆ ನಿಮಗೆ. ಅದೇ ಸ್ಟ್ರೈಟ್ ಅದೇ ರೂಟಲ್ಲಿ ಹೋದರೆ ನಿಮಗೆ ಫೈರ್ ರಥ ಸಿಗುತ್ತೆ. ನಿಮಗೆ ಅಲ್ಲಿ ಕಾಣಿಸ್ತಾ ಇರೋದು ಶೋರ್ ಟೆಂಪಲ್ಲು. ನಿಮ್ಗೆ ಅಲ್ಲಿ ಕಾಣಿಸ್ತಾ ಇರೋದು ಮಹಾಬಲಿಪುರಂ ಬಸ್ ಸ್ಟ್ಯಾಂಡ್. ಅದು ಹಾಗೆ ಬಂದರೆ ಅಲ್ಲಿ ನಿಮ್ಗೆ ಕಾಣಿಸ್ತಾ ಇರೋದು ಶೋರ್ ಟೆಂಪಲ್. ಅದು ಮಾಮಲ್ಲಪುರಂ ಬೀಚ್. ಅದು ನೋಡಿ ಒಳಗಿರುವಂಥ ಲೈಟು ಸುಮಾರು 15ರಿಂದ 20 ಕಿಲೋಮೀಟರ್ ದೂರದವರೆಗೂ ಈ ಹಡಗುಗಳಿಗೆ ಒಂದು ಮಾರ್ಗಸೂಚಿಯಾಗಿ ಕಾರ್ಯ ಮಾಡುತ್ತೆ. ಲೈಟ್ ಹೌಸ್ ಪಕ್ಕದಲ್ಲಿ ಮತ್ತೊಂದು ನಿಮಗೆ ಗುಹೆ ಸಿಗುತ್ತೆ. ಇಲ್ಲಿ ಮಹಾವಿಷ್ಣು ಆದಿಶೇಷನ ಮೇಲೆ ಮಲಗಿರುವಂಥ ಒಂದು ಕೆತ್ತನೆಗಳನ್ನು ನೀವು ನೋಡ್ಬೋದು. ದುರ್ಗಿ ಮಹಿಷಾಸುರನ ವಧೆ ಮಾಡ್ತಿರುವಂಥ ಒಂದು ಇದು ದೃಶ್ಯ ಕಾಣಿಸ್ತಾ ಇದೆ ನೋಡಿ. ಈಗ ನೀವು ನೋಡ್ತಾ ಇರೋದು ಒಲಕನಾಥೇಶ್ವರನ ದೇವಸ್ಥಾನ. ಇದು ಲೈಟ್ ಹೌಸ್ ಪಕ್ಕದಲ್ಲಿರುವಂಥ ಒಂದು ದೇವಸ್ಥಾನ ಆಗಿದೆ. ಮೊದಲು ಈ ಲೈಟ್ ಹೌಸ್ ಕಟ್ಟಿರೋದಕ್ಕೆ ಮುಂಚೆ ಈ ದೀಪಗಳನ್ನು ಇಟ್ಟು ಹಡಗುಗಳಿಗೆ ಒಂದು ದಾರಿ ದೀಪವಾಗಿ ಇದು ಕಾರ್ಯ ಮಾಡ್ತಾ ಇತ್ತಂತೆ. ಇಲ್ಲೂ ಸಹ ಅನೇಕ ಕೆತ್ತನೆಗಳನ್ನು ನಾವು ನೋಡ್ಬೋದು. ಈ ಒಲಕನಾಥೇಶ್ವರ ದೇವಸ್ಥಾನದಿಂದ ಅಲ್ಲಿ ಕಾಣಿಸ್ತಿರುವಂಥ ಲೈಟ್ ಹೌಸ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಇದು ಬ್ರಿಟಿಷರು ಕಟ್ಟಿಸಿದಂಥ ಒಂದು ಲೈಟ್ ಹೌಸ್ ಆಗಿದೆ. ಮಹಾಬಲಿಪುರಮು ತಮಿಳುನಾಡಿನಲ್ಲಿ ಪ್ರಮುಖವಾದಂಥ ಲೈಟ್ ಹೌಸ್ಗಳಲ್ಲಿ ಒಂದು. ನೀವೇನಾದರೂ ಓನ್ ವೆಹಿಕಲಲ್ಲಿ ಬರ್ತೀರಾನಂದರೆ ಬೆಳಗ್ಗೆ ಬಂದ್ಬಿಟ್ಟು ಸಾಯಂಕಾಲ ಹೋಗ್ಬಿಡಿ ಸಾಕು. ಒಂದಿನದಲ್ಲಿ ಇದೆಲ್ಲ ನೋಡ್ಕೊಬೋದು. ಇಲ್ಲೇನು ನೀವು ಸ್ಟೇ ಮಾಡೋ ಅವಶ್ಯಕತೆ ಇಲ್ಲ. ನಾನು ಮತ್ತೆ ಮಹಾಬಲಿಪುರದಿಂದ ಬೇರೆ ಕಡೆ ಹೋಗ್ಬೇಕು, ಆದ್ರಿಂದ ಇಲ್ಲಿ ಸ್ಟೇ ಮಾಡ್ತಾ ಇದ್ದೀನಿ. ನೀವು ಸ್ಟೇ ಮಾಡೋಕ್ಕೆ ಹೋಗಬೇಡಿ. ಈಗ ನೀವು ನೋಡ್ತಾ ಇರೋದು ನ್ಯಾಚುರಲ್ ರಾಕ್. ತುಂಬ ಬ್ಯೂಟಿಫುಲ್ ಆಗಿದೆ ಇದು. ಇದ್ರ ಹಿಂದೆ ಸಹ ಒಂದು ದೇವಸ್ಥಾನ ಇದೆ. ಇದು ಒಂದು ನೀರಿನ ಕೊಳ. ಇಲ್ಲಿ ಬರುವಂತ ಭಕ್ತಾದಿಗಳು ಇಲ್ಲಿ ಕೈಕಾಲುಗಳನ್ನ ತೊಳೆದು ಇಲ್ಲಿಗೆ ಬರ್ತಾ ಇದ್ರಂತೆ.
ಮಹಾಬಲಿಪುರಂ ಅಲ್ಲಿ ನೀವು ನೋಡಲೇಬೇಕಾದಂತ ಮತ್ತೊಂದು ತುಂಬಾ ಅದ್ಭುತವಾದಂತ ಸುಂದರವಾದಂತ ಒಂದು ಶಿಲ್ಪಕಲೆ ಅಂದ್ರೆ ನೋಡಿ ಏನಿದೆ ಅಂತ. ಈಗ ನೀವು ನೋಡ್ತಾ ಇರೋದು ಮಹಾಬಲಿಪುರಂ ಅಲ್ಲಿ ನೀವು ನೋಡಲೇಬೇಕಾದಂತ ಒಂದು ಬ್ಯೂಟಿಫುಲ್ ಪ್ಲೇಸ್. ಇದರ ಹೆಸರು ಅರ್ಜುನ ರಥಾಸ್ ಅಂತ. ಈ ಗುಹೆಗಳ ಪಕ್ಕದಲ್ಲೇ ಒಂದು ಏಕಶಿಲ ಬಂಡೆಯ ಮೇಲೆ ಅನೇಕ ಶಿಲ್ಪಕಲೆಗಳನ್ನ ನೀವು ನೋಡ್ಬೋದು. ಒಂದೇ ಕಲ್ಲಲ್ಲಿ ನೋಡಿ ಅನೇಕ ಮಾನವರು, ಪ್ರಾಣಿಗಳು ಮತ್ತೆ ದೇವತೆಗಳನ್ನು ಬಗ್ಗೆ ಎಲ್ಲದರ ಬಗ್ಗೆ ಅಲ್ಲಿ ಕೆತ್ತನೆಗಳನ್ನ ನೀವು ನೋಡ್ಬೋದು. ಮಹಾಬಲಿಪುರಂ ಮತ್ತೊಂದು ಅಟ್ರಾಕ್ಟಿವ್ ಪ್ಲೇಸ್ ಅಂತಂದ್ರೆ ಅದು ಪಂಚರಥಾಸು. ಅದನ್ನ ನಾನು ನಿಮ್ಗೆ ತೋರ್ಸೋದಕ್ಕಾಗ್ಲಿಲ್ಲ, ಟೈಮ್ ಆಗೋಯ್ತು. ಅದು ಪಂಚರಥಾಸ್ ಅಂತ. ಹಾಗೆ ನೀವು ಮುಂದೆ ಹೋದ್ರೆ ನಿಮ್ಗೆ ಪಂಚ ಪಾಂಡವರ ಗುರುತಾಗಿ 5 ರಥಗಳನ್ನ ನಿರ್ಮಾಣ ಮಾಡಿದ್ದಾರೆ, ಅದ್ ನೋಡ್ಬೋದು. ಈಗ ಮಹಾಬಲಿಪುರಂ ಅಲ್ಲಿ ನೀವು ನೋಡುವಂತ ಎಲ್ಲಾ ಪ್ಲೇಸಸ್ ನಾನು ತೋರಿಸಿದೀನಿ. ಆದ್ರೆ ಒಂದು ಪ್ಲೇಸ್ ಬಾಕಿ ಇದೆ, ಅದು ಟೈಗರ್ ಕೇವ್ ಅಂತ. ಅದು ಸುಮಾರು ಇಲ್ಲಿಂದ 5 ಕಿಲೋಮೀಟರ್ ದೂರ ಇದೆ. ಇವಾಗ ಅಲ್ಲಿ ಹೋಗೋಷ್ಟು ಆಗೋದಿಲ್ಲ ನಂಗೆ. ನೀವ್ ಯಾರಾದ್ರೂ ಹೋಗ್ಬೇಕು ಅನ್ನೋದಿದ್ರೆ ಬೈಪಾಸ್ ಹೋಗ್ಬೇಕು, ಇಲ್ಲಾಂದ್ರೆ ಮಹಾಬಲಿಪುರಂ ಬಸ್ ಹೋಗ್ಬೇಕು. ಅಲ್ಲಿಂದ ಅಲ್ಲಿಗೆ ಹೋಗ್ಬೇಕಾಗುತ್ತೆ. ಟೈಗರ್ ಕೇವ್ ಅಂತ ಹೇಳಿದ್ರೆ ಅಲ್ಲಿ ಹೋಗಿ ಇಡ್ತಾರೆ. ಸೇಮ್ ಇದೇ ರೀತಿ ಇರುತ್ತೆ ಅದು ಸಹ. ಅವೆಗಳು ಸಂಪೂರ್ಣವಾಗಿ ಬಿಳಿ ಆಕಾರದಲ್ಲಿ ಇರೋದ್ರಿಂದ ಬ್ರಿಟಿಷರು ಅದನ್ನ ಟೈಗರ್ ಕೇವ್ ಅಂತ ಕರೀತಾರೆ. ನೀವ್ ಯಾರಾದ್ರೂ ಹೋಗ್ಬೇಕು ಅನ್ನೋದಿದ್ರೆ ಓನ್ ವೆಹಿಕಲ್ ಅಲ್ಲಿ ಬಂದ್ರೆ ಇನ್ನೂ ಒಳ್ಳೇದು. ಸೊ ಬಂದಾಗ ಆ ಪ್ಲೇಸಸ್ ನ ನೋಡ್ಕೊಂಡು ಹೋಗಿ. ಹೀಗೆ ನಾನು ಈ ಮಹಾಬಲಿಪುರಂ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ನೀವಿನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ನಾನು ನಿಮ್ಮ ರಜನೀಶ್. ಟಾಟಾ, ಬಾಯ್ ಬಾಯ್.